Welcome back again, students. In last class we started chemical types of chemical reaction. In that we learned about chemical combination, right? Chemical combination means this is the reaction in which two or more reactants combine to give a single product. For example, ಹೇಳಿದ್ರೆ ಕಾರ್ಬನ್ ಪ್ಲಸ್ ಆಕ್ಸಿಜನ್ ಕಂಬೈನ್ ಆದರೆ CO2 ಕೊಡ್ತದೆ. ಅದೇ ಥರ ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ ವಾಟರ್ ಕಂಬೈನ್ ಆದರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಕೊಡ್ತದೆ. ಈ ಥರ ಅಂದರೆ ಟೂ ಆರ್ ಮೋರ್ ರಿಯಾಕ್ಟೆಂಟ್ಸ್ ಓನ್ಲಿ ಒನ್ ಪ್ರಾಡಕ್ಟ್. ಓಕೆ, ಈ ಥರಕ್ಕೆ ಏನಂತಂದಿದ್ರೆ ನೀವು ಕಾಂಬಿನೇಷನ್ ರಿಯಾಕ್ಷನ್ ಅಂತಂದಿವಿ. ಕಾಂಬಿನೇಷನ್ಸ್. ದೆನ್ ಹ್ಯಾವ್ ಸೀನ್ ದ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋಥರ್ಮಿಕ್ ಮೀನ್ಸ್ ದ ರಿಯಾಕ್ಷನ್ ಇನ್ ವಿಚ್ ಎನರ್ಜಿ ಈಸ್ ರಿಲೀಸ್ಡ್. ಓಕೆ, ಯಾವ ರಿಯಾಕ್ಷನಲ್ಲಿ ಎನರ್ಜಿ ರಿಲೀಸ್ ಆಗಿರ್ತದೋ ಇನ್ ದ ಫಾರ್ಮ್ ಆಫ್ ಹೀಟ್ ಆಗಿರ್ಬೋದು, ಇಲ್ಲಪ್ಪ ಅಂದ್ರೆ ಲೈಟ್. ಓಕೆ, ಲೈಟು ಫಾರ್ಮಲ್ಲಿ ಎನರ್ಜಿ ರಿಲೀಸ್ ಆದರೆ ಅದಕ್ಕೆ ಎಕ್ಸೋಥರ್ಮಿಕ್ ಅಂತೀವಿ. ಫಾರ್ ಎಕ್ಸಾಂಪಲ್ ಡೈಜೆಷನ್. ಇನ್ ಡೈಜೆಷನ್ ವಾಟ್ ಯು ಟೇಕ್ ದ ಫುಡ್ ಕಂಟೆನ್ಸ್ ಗ್ಲೂಕೋಸ್. ವೆನ್ ಗ್ಲೂಕೋಸ್ ಕಂಬೈನ್ಸ್ ವಿತ್ ದ ಆಕ್ಸಿಜನ್ ಇನ್ ಹಿಮೋಗ್ಲೋಬಿನ್. ಓಕೆ, ಹಿಮೋಗ್ಲೋಬಿನ್ ಆಕ್ಸಿಜನ್ ತರೋದೇ ಅಥವಾ ಆಕ್ಸಿಜನ್ ಇನ್ಹೇಲ್ ಮಾಡ್ಕೊಳೋದೇ ನಾವು ಬಿಕಾಸ್ ಆಫ್ ರೆಸ್ಪಿರೇಷನ್ ರಿಯಾಕ್ಷನ್. ಓನ್ಲಿ ಫಾರ್ ರೆಸ್ಪಿರೇಷನ್ ಮೀನ್ಸ್ ಇಟ್ಸ್ ಎ ಡೆವಲಪ್ಮೆಂಟ್ ಆಫ್ ಎನರ್ಜಿ. ಓಕೆ, ಏನಾಗುತ್ತೆ ಅಲ್ಲಿ ರೆಸ್ಪಿರೇಷನ್ ಅಂತಂದರೆ ಆಕ್ಸಿಜನ್ ಇನ್ಹೇಲ್ ಮಾಡ್ಕೊತೀವಿ. ಆಕ್ಸಿಜನ್ ಇನ್ಹೇಲ್ ಮಾಡ್ಕೊಂಡು ಅದು ಫುಡ್ ಏನಾಗಿರ್ತದೆ ಅದರಲ್ಲಿ ಡಿಕಂಪೋಸ್ ಆದಮೇಲೆ ಗ್ಲೂಕೋಸ್ ಪ್ರೊಡ್ಯೂಸ್ ಆಗಿರ್ತದೆ. ಗ್ಲೂಕೋಸ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಆ್ಯಂಡ್ ಟು ಗಿವ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಆ್ಯಂಡ್ ಲಾಟ್ ಆಫ್ ಎನರ್ಜಿ. ಓಕೆ, ಆ ಎನರ್ಜಿ ತೊಗೊಂಡು ನಾವು ಏನು ಮಾಡ್ತೀವಿ, ಯೂಸ್ ಮಾಡ್ಕೊತೀವಿ. ಓದಲಿಕ್ಕೆ, ಬರಲಿಕ್ಕೆ, ಮಕ್ಕೊಳ್ಲಿಕ್ಕೆ ಎಲ್ಲದಕ್ಕೂ ಎನರ್ಜಿ ಬೇಕಲ್ವಾ. ದಟ್ ಎನರ್ಜಿ ಇಸ್ ಪ್ರೊಡ್ಯೂಸ್ಡ್ ಬೈ ದ ರೆಸ್ಪಿರೇಷನ್ ರಿಯಾಕ್ಷನ್. ಓಕೆ, ಡೈಜೆಷನ್ ರೆಸ್ಪಿರೇಷನ್ ಎರಡು ಕಂಬೈನ್ ಆಗಬೇಕಾಗುತ್ತೆ. ಮೊದಲು ಡೈಜೆಸ್ಟ್ ಆಗಬೇಕು ಫುಡ್ಡು, ಆಫ್ಟರ್ ರೆಸ್ಪಿರೇಷನ್ ರಿಯಾಕ್ಷನ್ ಆಗಬೇಕು. ಟುಡೇ ವಿ ವಿಲ್ ಲರ್ನ್ ಅಬೌಟ್ ದ ಡಿಕಂಪೋಸಿಷನ್ ರಿಯಾಕ್ಷನ್. ಕೆಮಿಕಲ್ ಡಿಕಂಪೋಸಿಷನ್ ಹ್ಯಾವ್ ರಿಟನ್. ಕೆಮಿಕಲ್ ಡಿಕಂಪೋಸಿಷನ್ ಈಸ್ ಎಕ್ಸಾಕ್ಟ್ಲಿ ರಿವರ್ಸ್ ಆಫ್ ಕೆಮಿಕಲ್ ಕಾಂಬಿನೇಷನ್. ಕೆಮಿಕಲ್ ಕಾಂಬಿನೇಷನ್ ಏನಾಗ್ತಿತ್ತು, ಟೂ ಆರ್ ಮೋರ್ reactants combine to form a single product. This is reverse. Here only single reactant decompose. Okay, the reaction in which a single reactant decompose are separate. When I giving out the definition, you should write it in a fair ಇಲ್ಲ ಹೇಳುವಾಗ ಫೇರಲ್ಲಿ ಬರ್ಕೊಬೇಕು, ಪಾಸ್ ಮಾಡ್ಕೊಂಡು. ಓಕೆ, the reaction in which a single reactant, you can see here, single reactant is separate to form two or more product. Okay, the reaction in which a single reactant separate to give two or more product. These kinds of reactions are called chemical decomposition. Okay, chemical decomposition means a reaction in which a single reactant separate to give two or more product. ಓಕೆ, ಇದಕ್ಕೆ ಕೆಮಿಕಲ್ ಡಿಕಂಪೋಸಿಷನ್ ಅಂತೀವಿ. ಕೆಮಿಕಲ್ ಡಿಕಂಪೋಸಿಷನಲ್ಲಿ ಮೂರು ಥರ ಬರ್ತದೆ. ಏನು ಬರ್ತದೆ? ಮೂರು ಥರಪ್ಪ ಅಂತಂದರೆ, ಒಂದು ಥರ್ಮಲ್ ಡಿಕಂಪೋಸಿಷನ್ ಅಥವಾ ಥರ್ಮೋಲೈಸಿಸ್ ಅನ್ಬೋದು. ಇದನ್ನು ಥರ್ಮಲ್ ಡಿಕಂಪೋಸಿಷನ್ನ ಥರ್ಮೋಲೈಸಿಸ್. Thermo means heat, lysis means break. Okay, in order to undergo decomposition reaction, you are providing heat here. ಇದಕ್ಕೆ heat ಕೊಡಕತ್ತೀವಿ ರಿಯಾಕ್ಷನ್ಗೆ. ವಿತೌಟ್ heat this reactions cannot happen. ಅಂದರೆ heat ಅಂದರೆ decomposition reaction is happening by heat. Okay, decomposition of reaction in the presence of heat is called thermolysis or thermal decomposition. For example, CaCO3, calcium carbonate. S ಅಂದ್ರೆ ಸ್ಟೇಟ್ ಬರ್ದಿದ್ದೇನೆ ಅಷ್ಟೇ. Calcium carbonate, when you provide heat, it gives calcium oxide which is called quicklime and plus carbon dioxide. Okay, thermolysis means decomposition reaction is happening in the presence of heat. ಇದಕ್ಕೆ thermolysis or thermal decomposition. Next ಇದೆ photolysis ಅಂತ ಬರ್ತದೆ.
what? Photolysis. Photo means energy from the sun ಅಂತ ಫೋಟಾನ್ ಅಂತೀವಿ. ಎನರ್ಜಿ ಅಥವಾ ಸನ್ ಪಾರ್ಟಿಕಲ್ಸ್ನ ಫೋಟಾನ್ಸ್ ಅಂತೀವಿ, ಲೈಟ್ ಪಾರ್ಟಿಕಲ್ಸ್ನ. ವೆನ್ ಲೈಟ್ ಪಾರ್ಟಿಕಲ್ಸ್ ಫಾಲ್ಸ್ ಇನ್ ದ ಕಾಂಪೌಂಡ್ ಇಟ್ ವಿಲ್ ಅಂಡರ್ಗೋ ಡಿಕಂಪೋಸಿಷನ್, ಅಂದರೆ ಸಪ್ರೇಟ್ ಆಗುತ್ತಾ. ದೋಸ್ ಕೈಂಡ್ಸ್ ಆಫ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ photolysis or photo decomposition. You can see here 2AgCl, silver chloride. Okay, silver chloride is a solid state ಅಲ್ಲಿ ಬರ್ತೀನಿ. When undergoes decomposition, when light falls on it, okay, light falls ಆದಮೇಲೆ ಅದ್ರ ಮೇಲೆ ಲೈಟ್ ಏನು ಬಿದ್ದರೆ ಅದ್ರ ಏನಾಗುತ್ತೆ, ಸಿಲ್ವರ್ ಮತ್ತು ಕ್ಲೋರಿನ್ ಗ್ಯಾಸ್ ಹೊರಗಡೆ ಬರ್ತದೆ. ಸಿಲ್ವರ್ ಮತ್ತು ಕ್ಲೋರಿನ್ ಗ್ಯಾಸ್. ಹಾಗಾಗಿ ಇಫ್ ಯೂಸ್ ಮೀನ್ ಇನ್ ಲ್ಯಾಬ್ರೋಟ್ರಿ, ಓಕೆ, ಲ್ಯಾಬ್ಸಲ್ಲಿ ಏನು ಮಾಡ್ತೀವಿ ನಾವು, ಸಿಲ್ವರ್ ಕ್ಲೋರೈಡ್ ಅಥವಾ ಸಿಲ್ವರ್ ಬ್ರೋಮೈಡ್ನ ನಾವು ಡಾರ್ಕ್ ಬಾಟಲಲ್ಲಿ ಸೇವ್ ಮಾಡ್ತೀವಿ ನಾವು. ಓಕೆ, ಸಿಲ್ವರ್ ಕ್ಲೋರೈಡ್ ಆ್ಯಂಡ್ ಸಿಲ್ವರ್ ಬ್ರೋಮೈಡ್ ಫಾರ್ ಎಕ್ಸಾಂಪಲ್ ಈ ಥರ ಡಾರ್ಕ್ ಬಾಟಲ್ ಇರ್ತದೆ. ಡಾರ್ಕ್ ಬಾಟಲಲ್ಲಿ ನಾವು ಮಾಡ್ತೀವಿ, ಸೇವ್ ಮಾಡ್ತೀವಿ. ಏನಕ್ಕಪ್ಪ ಅಂತಂದರೆ ಇಫ್ ಇಟ್ ಈಸ್ ಅ ಟ್ರಾನ್ಸ್ಪರೆಂಟ್ ಬಾಟಲ್ ಇದ್ದರೆ ಲೈಟ್ ಫಾಲ್ಸ್ ಆನ್ ದ ಸಿಲ್ವರ್ ಕ್ಲೋರೈಡ್. ವೆನ್ ಲೈಟ್ ಫಾಲ್ಸ್ ಆನ್ ಇಟ್, ಸಿಲ್ವರ್ ಆ್ಯಂಡ್ ಕ್ಲೋರಿನ್ ಗ್ಯಾಸ್ ಏನಾಗ್ತದೆ, ಸಪ್ರೇಟ್ ಆಗುತ್ತೆ. ಅಂದರೆ ವಿ ಡೋಂಟ್ ಹ್ಯಾವ್ ಸಿಲ್ವರ್ ಕ್ಲೋರೈಡ್ ದೆನ್. ಬಿಕಾಸ್ ಆಫ್ ದ್ಯಾಟ್ ಪರ್ಪಸ್ ಏನು ಮಾಡ್ತೀವಿ ನಾವು, ವಿ ಸ್ಟೋರ್ silver chloride or silver bromide. Same, silver chloride and silver bromide both use photolytic decomposition. ಇವೆರಡನ್ನು ಎದರಲ್ಲಿ ಸ್ಟೋರ್ ಮಾಡಬೇಕು ನಾವು, ಡಾರ್ಕ್ ಬಾಟಲ್ ಬಿಕಾಸ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ದೇ ಅಂಡರ್ಗೋ ಡಿಕಂಪೋಸಿಷನ್. That is why they stored in dark bottle. Okay, this is about second one means decomposition in the presence of sunlight is called photolysis or photolytic decomposition. Next ಏನದ, electrolysis. ಇಲ್ಲೇ ಬರ್ದಿದ್ದೀನಿ. Electrolysis means by passing electric current we carry out the decomposition reaction. ಅಂದರೆ the decomposition reaction is carried out in the presence of electric current. Decomposition reaction carried out in the presence of electric current is called electrolysis. ಏನು ಮಾಡ್ತೀವಿ ನಾವು, we take the water and we pass electric current into it. Electric current pass ಆದರೆ ಅದಕ್ಕೆ ಹೈಡ್ರೋಜನ್ ಬೇರೆ ಆಕ್ಸಿಜನ್ ಬೇರೆ ಸಪ್ರೇಟ್ ಆಗಿ we get hydrogen at the anode. Okay, hydrogen at the cathode and oxygen at the anode. Okay, ಹೇಗಪ್ಪ ಅಂತಂದರೆ ಇನ್ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದ್ರಿ ಈ ಡಯಾಗ್ರಾಮ್ ಇರ್ತದೆ, ನೋಡ್ತೀರಾ? ಇನ್ ದಿಸ್ ಡಯಾಗ್ರಾಮ್ ಯು ಕ್ಯಾನ್ ಸಿ ಕೊಟ್ಟಿದ್ದ ಫಿಗರ್ 1.6 ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಅಂತ. ದಿಸ್ ಈಸ್ ಇಂಪಾರ್ಟೆಂಟ್ ಫಾರ್ ಡಯಾಗ್ರಾಮ್ ಪ್ರಾಕ್ಟೀಸ್. ಈ ಡಯಾಗ್ರಾಮ್ ಪ್ರಾಕ್ಟೀಸ್ ಬೇಕಾಗುತ್ತೆ ನಿಮಗೆ. ಇಲ್ಲಿ ಜಾರ್ ಇದೆ ಒಂದು, ಓಕೆ, ಪ್ಲಾಸ್ಟಿಕ್ ಮಗ್ ಇದೆ. ಇನ್ ದಟ್ ಟೆಸ್ಟ್ ಟ್ಯೂಬ್ ಇನ್ವರ್ಟೆಡ್ ಪೊಸಿಷನ್ ಇದೆ, ಹೌದಾ? ಗ್ರಾಫೈಟ್ ರಾಡ್ ಅದು ಒಳಗಡೆ ಏನಿದಾವೆ, ಗ್ರಾಫೈಟ್ ರಾಡ್. ದೋಸ್ ಗ್ರಾಫೈಟ್ ರಾಡ್ ವಾಸ್ ಕನೆಕ್ಟೆಡ್ ಟು ದ battery, which the graphite rod which connected to the positive terminal is called anode. ಆ ಗ್ರಾಫೈಟ್ ರಾಡಲ್ಲಿ ಯಾವುದಕ್ಕೆ ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಆಗಿರೋದು ಅದಕ್ಕೆ ಆ್ಯನೋಡ್ ಅಂತೀವಿ ನಾವು. ಅದಕ್ಕೆ ಅಂತೀವಿ ಆ್ಯನೋಡ್. ಆ ಗ್ರಾಫೈಟ್ ರಾಡಲ್ಲಿ ವಿಚ್ ಇಸ್ ಕನೆಕ್ಟೆಡ್ ಟು ದ ನೆಗೆಟಿವ್, ದಟ್ ಈಸ್ ಕಾಲ್ಡ್ ಕ್ಯಾಥೋಡ್. ಓಕೆ, ನೆಗೆಟಿವ್ ಟರ್ಮಿನಲ್ ಕನೆಕ್ಟ್ ಆಗಿದ್ರೆ ಅದಕ್ಕೆ ನೆಗೆಟಿವ್ ಚಾರ್ಜ್ ಇರ್ತದೆ, ಅದಕ್ಕೆ ಕ್ಯಾಥೋಡ್ ಅಂತೀವಿ. ಪಾಸಿಟಿವ್ ಟರ್ಮಿನಲ್ ಕನೆಕ್ಟ್ ಆಗಿದ್ರೆ ಅದಕ್ಕೆ ಪಾಸಿಟಿವ್ ಚಾರ್ಜ್ ಇರ್ತದೆ, ದಟ್ ಈಸ್ ಕಾಲ್ಡ್ ಆ್ಯನೋಡ್. ಅಂದರೆ ಆ್ಯನೋಡ್ಗೆ ಪಾಸಿಟಿವ್ ಚಾರ್ಜ್ ಇರ್ತದೆ, ಕ್ಯಾಥೋಡ್ಗೆ ನೆಗೆಟಿವ್ ಚಾರ್ಜ್ ಇರ್ತದೆ. ಓಕೆ, ಇನ್ ದಟ್ ಐ ಆಮ್ ಗೋನಾ ಟೇಕ್ ವಾಟರ್. ಆ ಮಗ್ಗಳಿಗೆ ಏನು ತೊಗೊತೀನಿ, ವಾಟರ್ ತೊಗೊತೀನಿ. ಆ್ಯಂಡ್ ನಾವು ಐ ಆಮ್ ಗೋನಾ ಸ್ವಿಚ್ ಆನ್ ದ ಬಟನ್. ಅಲ್ಲಿ ಸ್ವಿಚ್ ಕೊಟ್ಟಿದ್ದಾನಲ್ಲ, ಸ್ವಿಚ್ಚನ್ನು ಆನ್ ಮಾಡ್ತೀನಿ. ವೆನ್ ಐ ಸ್ವಿಚ್ ಆನ್ ದ ಬಟನ್, ದ ಕರೆಂಟ್ ಫ್ಲೋಸ್ ಥ್ರೂ ದ ವಾಟರ್, ರೈಟ್? ಕರೆಂಟ್ ಆ ವಾಟರ್ ಒಳಗೆ ಹೋಗ್ತದೆ. ವೆನ್ ಐ ಪಾಸ್ ದ ಎಲೆಕ್ಟ್ರಿಕ್ ಕರೆಂಟ್, ವಾಟರ್ ಮಾಲಿಕ್ಯೂಲ್ ಏನಾಗುತ್ತಾ, ಹೈಡ್ರೋಜನ್ ಬೇರೆ ಆಕ್ಸಿಜನ್ ಬೇರೆ ಸಪ್ರೇಟ್ ಆಗುತ್ತೆ. ಹೈಡ್ರೋಜನ್ ಸಪ್ರೇಟು, ಆಕ್ಸಿಜನ್ ಸಪ್ರೇಟ್ ಆಗುತ್ತೆ. ಓಕೆ, ಹೈಡ್ರೋಜನ್ ಪಾಸಿಟಿವ್ ಚಾರ್ಜ್ ಇರ್ತದೆ, H+. ಹೈಡ್ರೋಜನ್ ಪಾಸಿಟಿವ್ ಚಾರ್ಜ್, ಪಾಸಿಟಿವ್ ಅಟ್ರಾಕ್ಟ್ ಟುವರ್ಡ್ಸ್ ನೆಗೆಟಿವ್ ಅದಕ್ಕದೆ ಕ್ಯಾಥೋಡ್ ಇರ್ತದೆ. ಕ್ಯಾಥೋಡ್ ಇದ್ದದಾಗ ಏನಾಗ್ತದೆ, ಹೈಡ್ರೋಜನ್ ಕಲೆಕ್ಟ್ಸ್ ಅಟ್ ದ ಕ್ಯಾಥೋಡ್. ನೋಡ್ಬೋದಲ್ಲಿ ಕ್ಯಾಥೋಡ್ ಅಂತ ಬರ್ತಿದ್ದೀವಲ್ಲ ನಾವಲ್ಲಿ. ಕ್ಯಾಥೋಡಲ್ಲಿ ಏನಾಗುತ್ತೆ, ಕ್ಯಾಥೋಡ್ ಟೆಸ್ಟ್ ಟ್ಯೂಬಲ್ಲಿ ಹೈಡ್ರೋಜನ್ ಕಲೆಕ್ಟ್ ಆಗಿದೆ, ಕಾಣ್ತಿದೆಯಾ? ಸಿಮಿಲರ್ಲಿ ಆಕ್ಸಿಜನ್ ಹ್ಯಾಸ್ ನೆಗೆಟಿವ್ ಚಾರ್ಜ್.
O2 minus ಅಂತೀವಿ ಚಾರ್ಜ್ ಅದಕ್ಕೆ O2 minus. Okay, because of minus it is attracted to the positive one where it is collected then ಆ್ಯನೋಡಲ್ಲಿ ಇಲ್ಲಿ ಆ್ಯನೋಡಲ್ಲಿ ನೋಡ್ಬೋದು ಮೇಲ್ಗಡೆ ಆಕ್ಸಿಜನ್ ಸ್ವಲ್ಪ ಗ್ಯಾಪ್ ಅದ, ಹೈಡ್ರೋಜನ್ ಜಾಸ್ತಿ ಗ್ಯಾಪ್ ಅದ. ವೈ? ಓಕೆ, ಏನಕ್ಕೆ ಗ್ಯಾಪ್ ಇದೆ? ಆಕ್ಸಿಜನ್ ಸ್ವಲ್ಪ ಗ್ಯಾಪು, ಹೈಡ್ರೋಜನ್ ವಾಟರ್ ಜಾಸ್ತಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇದು ಟೆಕ್ಸ್ಟ್ ಬುಕ್ಗಳು ತೊಂದರೆ ಇಷ್ಟೇ ಆಕ್ಸಿಜನ್ ಇದ್ದರೆ ಹೈಡ್ರೋಜನ್ ಡಬಲ್ ಅದ, ಅಂದರೆ ಆಕ್ಸಿಜನ್ ಇಷ್ಟು, ಹೈಡ್ರೋಜನ್ ಡಬಲ್ ಅಂದರೆ ಡಬಲ್ ಬಂದಿದೆ. ಏನಕ್ಕೆ? ಬೈ ಲುಕಿಂಗ್ ಅಟ್ ದ ರಿಯಾಕ್ಷನ್ ನೀವು ನೋಡ್ಬೋದು. 2H2O ಮಾಲಿಕ್ಯೂಲ್ ತೊಗೊತೀನಿ, ಇದಕ್ಕೆ ಕರೆಂಟ್ ಅದೇ ಎಲೆಕ್ಟ್ರೋಲೈಸಿಸ್ ಪ್ರೊಸೆಸ್ ಕ್ಯಾರಿ ಔಟ್ ಮಾಡ್ತೀನಿ. I get 2 moles of hydrogen and only 1 mole of oxygen. Hydrogen molecules 2 mole ಬಂದರೆ oxygen molecule 1 mole ಬರ್ತದೆ. ಹಾಗಾಗಿ the amount of hydrogen is getting in the cathode is double than the oxygen in the anode. Okay, when you break the water molecules we get the 2 mole of hydrogen and 1 mole of oxygen. That is why in cathode hydrogen is collected doubled than the oxygen is collected in the anode. Okay, because of this reason hydrogen gap is more. Okay, ಅದೇನು ಗ್ಯಾಪ್ ಇದೆಯಲ್ಲ ಮೇಲ್ಗಡೆ ಅದು ಗ್ಯಾಸ್, ಅದು ಏನದು ಗ್ಯಾಸ್, ಹೈಡ್ರೋಜನ್ ಗ್ಯಾಸ್ ಸ್ಟೇಟಲ್ಲಿ ಇರ್ತದಲ್ಲ ಆ ಗ್ಯಾಸ್ ಸ್ಟೇಟ್ನ ಮೆನ್ಷನ್ ಮಾಡ್ತದೆ. ಓಕೆ, ತೋರಿಸ್ತದೆ. ಹೈಡ್ರೋಜನ್ ಇಸ್ ಡಬಲ್ ಇದ್ದರೆ ಆಕ್ಸಿಜನ್ 1 ಇರ್ತದೆ, ಹೈಡ್ರೋಜನ್ 4 ಇದ್ದರೆ ಆಕ್ಸಿಜನ್ 2 ಇರ್ತದೆ. ಆ ರೀತಿ ತೋರಿಸ್ತದೆ ಅಂತ ಹೇಳ್ತದೆ. Okay, this is about electrolysis or the electric decomposition. Okay, the decomposition carried out in the presence of electric current is called electrolysis. Okay, 3 type ಬರ್ತಾವೆ: thermolytic or thermolysis, photolysis and electrolysis. Okay, and next ಏನು ಹೇಳಿದನ ಆ diagram is very important for the practice. ನೋಡಿ, ಈ ಥರ ಜಾರ್ ಹಾಕಿ ಟೆಸ್ಟ್ ಟ್ಯೂಬ್ ಬಿಡಿ, ಅದ್ರೊಳಗೆ ಗ್ರಾಫೈಟ್ ರಾಡ್ ಮೆನ್ಷನ್ ಮಾಡಿ, ಒಂದು ಆ್ಯನೋಡು ಒಂದು ಕ್ಯಾಥೋಡು. ಓಕೆ, ಬ್ಯಾಟ್ರಿ, ಸ್ವಿಚ್ಚು, ನೀರು, ವಾಟರು, ಇವೆಲ್ಲ ಮೆನ್ಷನ್ ಲೇಬಲ್ ಮಾಡ್ಲಿಕ್ಕೆ ಬರಬೇಕು. ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ ದ ಡಯಾಗ್ರಾಮ್. 2 marks or 3 marks ಡಯಾಗ್ರಾಮ್ ಕೇಳ್ತಾನೆ ಕಂಪಲ್ಸರಿ. ಓಕೆ, ದಿಸ್ ಇಸ್ ಅಬೌಟ್ ಕೆಮಿಕಲ್ ಡಿಕಂಪೋಸಿಷನ್ ರಿಯಾಕ್ಷನ್. ಓಕೆ, ಕೆಮಿಕಲ್ ಡಿಕಂಪೋಸಿಷನ್ ಮೀನ್ಸ್ ದ ರಿಯಾಕ್ಷನ್ in which a single reactants separate or decompose. separate ಅಂತ ಗೊತ್ತಾಗ್ತದೆ, ಬ್ರೇಕ್ ಆಗ್ತದೆ. break into or separate into give 2 or more reactants. ನೀವು ನೋಡ್ಬೋದು ಇಲ್ಲಿ ಡಿಕಂಪೋಸಿಷನಲ್ಲಿ ಹೀಟು ಅಥವಾ ಸನ್ಲೈಟು ಅಥವಾ ಎಲೆಕ್ಟ್ರಿಕ್ ಕರೆಂಟ್ ಎನರ್ಜಿ ಏನಾಗಿದೆ ಇಲ್ಲಿ ಅಬ್ಸಾರ್ಬ್ ಆಗಿದೆ. ಅಬ್ಸಾರ್ಬ್ ಆಗ್ಯದ. ಓಕೆ, ಎನರ್ಜಿ ಅಬ್ಸಾರ್ಬ್ ಆದರೆ ಈ ಥರ ರಿಯಾಕ್ಷನ್ಸ್ ಏನೋ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಂತೀವಿ. ಎಂಡೋಥರ್ಮಿಕ್. ಯೂಶ್ವಲಿ ಡಿಕಂಪೋಸಿಷನ್ ರಿಯಾಕ್ಷನ್ ಇದಾವೆ, ಆಲ್ಮೋಸ್ಟ್ ಆಲ್ ಎಲ್ಲ ಎಂಡೋಥರ್ಮಿಕ್ ಇರ್ತಾವೆ. ಯೂಶ್ವಲಿ endothermic reaction means the reaction in which energy is absorbed to carry out the reaction. Okay, endothermic reaction means energy is absorbed to carry out the reaction is called endothermic reaction. Exothermic andre the reaction in which energy is released in the form of heat or light. Here energy is absorbed in the form of heat or light to carry out the reaction. Is called endothermic. Exact reverse of exothermic. Difference between exothermic and endothermic. Okay, this is about the chemical decomposition. End of the session here. Okay, idondu reaction correct agi keli. Next we will move to the chemical displacement and chemical double displacement and some other examples in textbook la kottidana. FeSO4 kottidana and lead nitrate koಟ್ಟಿರ್ತಾನೆ. ಅವನು ಸಹ ನಾನು ನೋಡ್ಕೊಬೋದು. ಅಲ್ಲಿ ಇನ್ನೊಂದು, ವೆನ್ ಯು ಲುಕ್ ಎಟ್ ದ ರಿಯಾಕ್ಷನ್, ಆ ರಿಯಾಕ್ಷನ್ ಸಾಲಿಡ್ ಸ್ಟೇಟಲ್ಲಿ ಅದ ಕಲರ್ ಏನು. ಓಕೆ, ಮುಂದೆ ಹಾಟ್ಸ್ ಕ್ವಶನ್ ಬರ್ತವೆ, ಹೇಗೆ ಕೊಡ್ತಾನೆ ಅಂತ ಅದನ್ನು ಡಿಸ್ಕಸ್ ಮಾಡ್ತೀನಿ ಅವನು. ಬಟ್ ಈ ರಿಯಾಕ್ಷನ್ ನೋಡ್ತಾ ಅದ್ರದ್ದು ಕಲರು, ಅದು ಯಾವ ಸ್ಟೇಟಲ್ಲಿದೆ, ಇದ್ರ ಕಲರ್ ಏನು, ಓಕೆ ಇದು ಯಾವ ಸ್ಟೇಟಲ್ಲಿದೆ, ಇದಕ್ಕೆ ಡಾರ್ಕ್ ಬಾಟಲಲ್ಲಿ ಇಟ್ಟಿರ್ತೀವಿ ಸಿಲ್ವರ್ ಕ್ಲೋರೈಡ್ನ, ಎಲ್ಲ ರೀಸನ್ ಕೇಳ್ತಾ. ಯಾಕಂದರೆ ಡಾರ್ಕ್ ಬಾಟಲ್ ಯಾಕೆ ಇಡ್ತೀವಿ, ಏನಕ್ಕೆ ಇಡ್ತೀವಪ್ಪ ಅಂದರೆ when you kept open in light or transparent bottle, these undergo decomposition to form silver and respective gas. silver chloride ಇದ್ದರೆ ಕ್ಲೋರಿನ್ ಗ್ಯಾಸ್ ಬರ್ತದೆ, silver bromide ಇದ್ದರೆ ಬ್ರೋಮೈಡ್ ಗ್ಯಾಸ್ ಬರ್ತದೆ. ಅಂದರೆ ದ ರಿಯಲ್ ಕಾಂಪೌಂಡ್ ವ್ಯಾನಿಷ್ ಆಗ್ತದೆ, ಬೇರೆ ಕಾಂಪೌಂಡ್ ಫಾರ್ಮ್ ಪ್ರೊಡ್ಯೂಸ್ ಆಗುತ್ತೆ. ಹಾಗಾಗಿ ವಿ ಕೆಪ್ಟ್ ದೆಮ್ ಇನ್ ಅ ಡಾರ್ಕ್ ಬಾಟಲ್.
ಗಿವ್ ರೀಸನ್ಸ್ ಕೇಳೋ ಚಾನ್ಸಸ್ ಭಾಳ ಈ ಪಾಠದಲ್ಲಿ. ಹಾಗಾಗಿ ನೀಟಾಗಿ ಓದಿ. ಓಕೆ, ದಿಸ್ ಇಸ್ ಅಬೌಟ್ ಕೆಮಿಕಲ್ ಡಿಕಂಪೋಸಿಷನ್. Okay, you know that yesterday your seniors result came up. Most of them scored very well. Okay, about 80 people got 90 plus. Okay, 80 people got 90 plus result, and around 25 people, 24 I think, 24 guys got above 600 score. Okay, 600 plus score ಮಾಡಿದ್ದಾರೆ. 621 highest ಭಾಗೇಶ್ and ಅನುಷ್ ಅನ್ಸುತ್ತೆ. Okay, with ಸರ್ ಅಂತೂ MCQ ಇತ್ತು, ಬಟ್ ಫಾರ್ ಯು ಗಾಯ್ಸ್ ದೇರ್ ಇಸ್ ನೋ MCQ ಐ ಥಿಂಕ್. ಬರೆಯೋದಿರ್ತದೆ, ಹಾಗಾಗಿ ಇವಾಗಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಎಷ್ಟಾಗುತ್ತೋ ಅಷ್ಟು ಇವಾಗೆ ಟ್ರೈ ಮಾಡಿ. ರಿಮೈನಿಂಗ್ ಆಫ್ಲೈನ್ ಕ್ಲಾಸಸ್ಸಲ್ಲಿ ಹೇಳೋಣ. ಓಕೆ, ಬಟ್ ಇದರಲ್ಲಿ ಎಷ್ಟು ಕಲಿತೀರ ಅಷ್ಟು ಇಂಪಾರ್ಟೆಂಟ್ ನಿಮಗೆ. ಓಕೆ, ಆ್ಯಂಡ್ okay, this is about the end of the class. Next we will move on to the chemical displacement.